ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಪುಳಿಯೋಗರೆ ಮಾಡೋಕ್ಕೆ ರೈಸ್ಗೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಸೈಡ್ ಬಿಸಿನೀರು ಇಟ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆ ನೆನೆಸಿಟ್ಕೊಂಡಿದ್ದೀನಿ ಪುಳಿಯೋಗರೆ ಗೊಜ್ಜು ಮಾಡ್ಕೊಳ್ಳೋಕ್ಕೆ. ಪುಳಿಯೋಗರೆ ಗೊಜ್ಜು ಮಾಡ್ಕೊಳ್ಳೋಕ್ಕೆ ಬಾಣಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಸಾಸಿವೆ ಹಾಕ್ಕೊಂಡು, ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಬೇಕು. ಇದೆಲ್ಲ ಹಾಕ್ಕೊಂಡು ಒಂದು 5 ನಿಮಿಷ ಫ್ರೈ ಮಾಡ್ಕೊಬೇಕು, ಕಂದು ಬಣ್ಣ ಬರೋವರೆಗೂ. ಇದಕ್ಕೆ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಸ್ವಲ್ಪ ಈಗ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಂದು 2 ನಿಮಿಷ ಹುರ್ಕೊಳ್ಳಿ. ಫ್ರೈ ಆದಮೇಲೆ ಪುಳಿಯೋಗರೆ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಒಂದು ಪ್ಯಾಕೆಟ್ ತಗೊಂಡಿದ್ದೀನಿ ನಾನು. ಇದು MTR ಪುಳಿಯೋಗರೆ, ಇದನ್ನೇ ಹಾಕೋದು ನಾನು ಯಾವಾಗ್ಲೂ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾನೀಗ ಹುಣಸೆ ನೆನೆಸ್ಕೊಂಡಿದ್ನಲ್ಲ, ಅದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅಚ್ಚ ಖಾರದ ಪುಡಿನೂ ಹಾಕ್ಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಿದು ಒಂದು 5 ನಿಮಿಷ. ಈಗ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ ಫ್ರೆಂಡ್ಸ್. ಕುಕ್ಕರ್ ವಿಜಿಲ್ ಇಳಿದಿದೆ. ಈಗ ಅನ್ನಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ಮಕ್ಕಳಿಗೆಲ್ಲ ರೆಡಿ ಮಾಡಿ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ನನ್ನ ಮಗ ಇವತ್ತು ಬೇಗ ಎದ್ಬಿಟ್ಟಿದ್ದಾನೆ. ನೋಡಿ, ಎದ್ಬಿಟ್ಟು ಗೇಮ್ ಆಡ್ತಾ ಇದ್ದೇನೆ ಫೋನಲ್ಲಿ. ಇಲ್ಲ ಅಲ್ಲೆಲ್ಲ ಹರಡಿಟ್ಟಿದ್ದಾರೆ. ಇವಾಗೆಲ್ಲ ಕ್ಲೀನ್ ಮಾಡ್ಕೋಬೇಕು. ನಾನು ಪುಳಿಯೋಗರೆ ಮಾಡಿದ್ದೆ, ತಿನ್ಕೊಂಡು ಹೋಗ್ತಾ ಇದ್ದಾರೆ. ಅವರಪ್ಪ ಕರ್ಕೊಂಡು ಹೋಗ್ತಾ ಇದ್ದಾರೆ ಸ್ಕೂಲಿಗೆ ಬಿಟ್ಟು ಬರೋದಕ್ಕೆ. ಫ್ರೆಂಡ್ಸ್, ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ರು. ಈಗ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಪಾತ್ರೆ ತೊಳ್ಕೋಬೇಕು. ಎಷ್ಟು ಮಿಕ್ಕಿದೆ ಪುಳಿಯೋಗರೆ. ನನ್ನ ಮಗ TV ನೋಡ್ತಾ ಇದ್ದಾನೆ. ಅವನಿಗೂ ತಿನ್ನಿಸ್ಬೇಕು. ವಾರಕ್ಕೊಂದ್ಸಲ ಈ ಥರ ಫ್ರಿಜ್ಗಳಿಗೆಲ್ಲ ಕ್ಲೀನ್ ಮಾಡ್ಕೊತೀನಿ ಫ್ರೆಂಡ್ಸ್, ತಡ್ಕೊಂಡು. ಇಲ್ಲಾಂದರೆ ಎಲ್ಲ ಧೂಳು ಅಲ್ಲೇ ಇರುತ್ತೆ. ಡೈಲಿ ಎಳ್ದು ಕ್ಲೀನ್ ಮಾಡೋಕ್ಕಾಗಲ್ಲ. ಅದಕ್ಕೆ ವಾರಕ್ಕೊಂದ್ಸಲ ಫ್ರಿಜ್ನೆಲ್ಲ ಎಳ್ಕೊಂಡು ಈ ಥರ ಕ್ಲೀನ್ ಮಾಡ್ಕೊಬಿಡ್ತೀನಿ. ಮೂಲಲ್ಲಿರುತ್ತೆ ಇದು. ಪುಳಿಯೋಗರೆ ಹಾಕ್ಕೊಟ್ಟೆ ಫ್ರೆಂಡ್ಸ್. ನನ್ನ ಮಗ ಇವಾಗ ನೋಡಿ ಲೇಸು ತರಿಸ್ಕೊಂಡಿದ್ದ, ತಿನ್ನಬೇಕು ಅಂತದ ಕೂತಿದ್ದಾನೆ. ಇವಾಗ ಅವ್ರ ಅಪ್ಪನ ಹತ್ರ ಬಿಚ್ಕೊತಾವನೆ. ಪುಳಿಯೋಗರೆ ಹಾಕ್ಕೊಡ್ತೀನಿ ಅಂದರೆ ಬೇಡ ಅಂದ. ಅದಕ್ಕೆ ಸ್ವಲ್ಪ ಹೊತ್ತು ಆದಮೇಲೆ ಕೊಡೋಣ ಅಂದ್ಬಿಟ್ಟು ಸುಮ್ಮನಾದೆ. ಬೇಗ ಎದ್ಬಿಟ್ಟಿದ್ದಾನೆ ಇವತ್ತು ಅವನು. ಹಾಕ್ಕೊಳ್ಳಮ್ಮ ಪುಳಿಯೋಗರೆ ಕೊಡಲಾ? ಒಂಚೂರು ತಿಂಡಿ ಸಿಕ್ಬಿಟ್ಟಿದೆ ಫ್ರೆಂಡ್ಸ್. ಅದಕ್ಕೆ ಅವನು ಬೇಡ ಅಂತಿದ್ದಾನೆ. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಹಾಕ್ಕೊಟ್ರೆ ತಿಂತಾನೆ ಅವನೇ. ಫ್ರೆಂಡ್ಸ್, ಈಗ ಟಿಫನ್ ಮಾಡ್ಕೊಂಡು ನಮ್ಮ ಯಜಮಾನ್ರು ಹೊರಟ್ರು ಕೆಲಸಕ್ಕೆ. ನಾನೀಗ ಟಿಫನ್ ಮಾಡ್ಕೊಬೇಕು. ನಾನು ಹಾಕ್ಕೊಟ್ಟಿದ್ದೀನಿ ನಮ್ಮ ಮಗನಿಗೂ. ಅವನು ತಿಂದಿಲ್ಲ, ಆಟಾಡ್ಕೊತಾ ಇದ್ದಾನೆ. TV ನೋಡಿಕೊಂಡು ಆಟಾಡ್ತಾ ಇದ್ದಾನೆ. ಇವತ್ತು ಶುಕ್ರವಾರ ನಾನೇ ಪೂಜೆ ಮಾಡ್ಕೊಬೇಕು. ಗುರುವಾರ ಸೋಮವಾರ ಮಾತ್ರ ಅವ್ರು ಪೂಜೆ ಮಾಡ್ಕೊತಾರೆ. ಶುಕ್ರವಾರ ನನ್ನದೇ ಕೆಲಸ ಇರುತ್ತೆ. ಇವತ್ತು ಕಾವೇರಿ ನೀರು ಬಿಡ್ತಾರೆ. ಕುಡಿಯೋಕ್ಕೆ ನೀರು ಇಟ್ಕೊಂಡು ಮುಂದಿನ ಕೆಲಸ ಮಾಡ್ಕೊಬೇಕು. ಫಸ್ಟು ನನ್ನ ಮಗನಿಗೆ ಟಿಫನ್ ತಿನ್ನಿಸ್ತೀನಿ. ಅವನು ನೋಡಿ ಇವತ್ತು ಬೇಗ ಎದ್ಬಿಟ್ಟಿದ್ದಾನೆ. ಅವ್ರ ಅಕ್ಕ ಹೋಗೋಕ್ಕೆ ಮುಂಚೆನೇ ಎದ್ಬಿಟ್ಟಿದ್ದಾನೆ. ಹಾಲು ಕುಡ್ದಿದ್ದ, ಅದಕ್ಕೇ ಟಿಫನ್ ಬೇಗ ತಿಂತಾ ಇಲ್ಲ. ಆಟ ಆಡ್ಕೊಂಡಿದ್ದಾನೆ. ಟಿಫನ್ ಈಗ ಮುಗಿಸ್ಕೊಂಡೆ ಫ್ರೆಂಡ್ಸ್. ನನ್ನ ಮಗನಿಗೆ ತಿನ್ನಿಸೋಷ್ಟೊತ್ತಿಗೆ ಇಷ್ಟೊತ್ತಾಗೋಯ್ತು. ಒಂದು ಅರ್ಧ ಗಂಟೆ ಆಯಿತು ನನ್ನ ಮಗನಿಗೆ ಊಟ ತಿನ್ನಿಸೋಷ್ಟೊತ್ತಿಗೆ. ನಾನು ಪಾತ್ರೆದೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಮತ್ತೆ ಸೊಪ್ಪಿಡಿಸಿಟ್ಕೊತೀನಿ. ಆಮೇಲೆ ಪೂಜೆಗೆ ರೆಡಿ ಮಾಡ್ಕೊಬೇಕು. ಒಂದು TV ಹಾಕ್ಕೊಟ್ರೆ ಸ್ವಲ್ಪ ಬೇಗ ತಿಂತಾನೆ, ಇಲ್ಲಾಂದರೆ ತಿನ್ನೋದಿಲ್ಲ ಫ್ರೆಂಡ್ಸ್. ಟಿಫನ್ ತಿನ್ನಿಸೋ ಟೈಮಿಗೆ ಮಾತ್ರ ಹಾಕ್ಕೊಡ್ತೀನಿ. ಜಾಸ್ತಿ ಹೊತ್ತು ಹಾಕ್ಕೊಡೋದಿಲ್ಲ. ಟಿಫನ್ ತಿನ್ನಿಸೋ ಟೈಮ್ಗೆ ಒಂದು ಅರ್ಧ ಗಂಟೆ ಹಾಕಿದ್ರೆ ಬೇಗ ತಿನ್ಕೊತಾನೆ. ಆಮೇಲೆ ಆಟ ಆಡ್ಕೊತಾನೆ.
ಎಲ್ಲ ಮುಗಿಸ್ಕೊಂಡು ಆಮೇಲೆ ಪೂಜೆಗೆ ಸ್ಟಾರ್ಟ್ ಮಾಡ್ಕೊತೀನಿ. ಪೂಜೆ ಸಾಮಾನೆಲ್ಲ ತೊಳ್ಕೊಬೇಕು. ಇವತ್ತು ಒಂದು ವಾರ 15 ದಿನಕ್ಕೊಂದ್ಸಲಿ ಕ್ಲೀನ್ ಮಾಡ್ಕೊತೀನಿ ದೇವ್ರ ಪೂಜೆ ಸಾಮಾನುಗಳನ್ನೆಲ್ಲ. ಫ್ರೆಂಡ್ಸ್, ಈಗ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡಿದ್ದಾಯಿತು. ಜೊತೆಗೆ ಪೂಜೆ ಸಾಮಾನು ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೇನಿಲ್ಲ, ಸ್ವಲ್ಪ ಹುಣ್ಸೆಹಣ್ಣು ಹಾಕಿ ಒಂದು 5 ನಿಮಿಷ ಬಿಟ್ಬಿಟ್ಟು ಆಮೇಲೆ ಸಬೀನ ಹಾಕಿ ತೊಳ್ಕೊಂಡಿದ್ದೀನಿ. ಜಾಸ್ತಿ ಏನು ಹಾಕಿ ಪೀತಾಂಬರಿ ಅದೆಲ್ಲ ಏನು ಹಾಕೋದು ಬೇಕಾಗಲ್ಲ. ಹುಣ್ಸೆಹಣ್ಣು ಸಬೀನೆಯಿಂದ ಚೆನ್ನಾಗಿ ಬೆಳ್ಳಗಾಗುತ್ತೆ ಪೂಜೆ ಸಾಮಾನು. ಜೊತೆಲಿ ನೀರು ಇಟ್ಕೊಂಡಿದ್ದೀನಿ. ನಮ್ಮ ಮಗನಿಗೆ ಸ್ನಾನ ಮಾಡಿಸ್ಬಿಟ್ಟು ಮನೆ ಒರೆಸ್ಕೋಬೇಕು. ಮನೆಯೆಲ್ಲ ಕಸ ಗುಡಿಸಿಟ್ಕೊಂಡಿದ್ದೀನಿ. ಮನೆ ಒರೆಸ್ಕೊಂಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ಮನೆ ಒರೆಸೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಫ್ರೆಂಡ್ಸ್. ಇವಾಗ ನಾನು ಮನೆ ಒರೆಸೋ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಮತ್ತು ಅದಕ್ಕೆ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕ್ಕೊಬೇಕು. ಹಾಕ್ಕೊಂಡು ಕ್ಲೀನ್ ಮಾಡ್ಕೊಬೇಕು. ಶುಕ್ರವಾರ ಟೈಮಲ್ಲಿ ಹಾಕ್ಕೊಂಡು ಪೂಜೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಮನೆಗೆಲ್ಲನೂ. ಅದಕ್ಕೆ ನಾನು ವಾರನೂ ಸ್ವಲ್ಪ ಹಾಕ್ಕೊಂಡು ಪೂಜೆ ಮಾಡ್ಕೊತೀನಿ. ಫ್ರೆಂಡ್ಸ್, ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ. ಕ್ಲೀನಾಗಿ ಮನೆಯೆಲ್ಲ ಒರೆಸಿಟ್ಕೊಂಡಿದ್ದೀನಿ. ನನ್ನ ಮಗನಿಗೂ ಸ್ನಾನ ಮಾಡಿಸಿದ್ದೀನಿ. ರೆಡಿಯಾಗಿ ಕೂತ್ಕೊಂಡಿದ್ದಾನೆ. ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬೇಕು. ಫ್ರೆಂಡ್ಸ್, ಈಗ ಫ್ರೆಶ್ ಅಪ್ ಆಗಿದ್ದೆಲ್ಲ ಆಯಿತು. ಈಗ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ. ಫಸ್ಟ್ ಇವಾಗ ನಾನು ಹಳೆವೆಲ್ಲ ತೆಗ್ದು ಒಂದು ಕವರ್ಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಎಲ್ಲ ಧೂಳೆಲ್ಲ ಕ್ಲೀನ್ ಮಾಡಿಕೊಂಡು ಫೋಟೋ ಎಲ್ಲ ಒದ್ದೆ ಬಟ್ಟೆ ಎಲ್ಲ ಒರೆಸಿಟ್ಕೊಂಡ್ಬಿಡ್ತೀನಿ. ಆಮೇಲೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊತೀನಿ. ಪೂಜೆ ಎಲ್ಲ ಸಂಜೆನೇ ಮಾಡ್ಕೊತೀನಿ ಫ್ರೆಂಡ್ಸ್. ಟೈಮ್ ಆಗಿಬಿಟ್ಟಿದೆ. ಮಧ್ಯಾಹ್ನ ಟೈಮ್ ಪೂಜೆ ಮಾಡಬಾರ್ದು ಅಂತಾರೆ. ಅದಕ್ಕೇ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಹೂವು ಎಲ್ಲ ಸಂಜೆ ಹಾಕ್ಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ. ಫೈನಲಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಲ್ಲ ಕ್ಲೀನ್ ಮಾಡಿ ಪೂಜೆ ಸಾಮಾನೆಲ್ಲ ಜೋಡಿಸ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಟೈಮ್ ಆಗೋಯ್ತು, ಮಧ್ಯಾಹ್ನ ಆಗೋಯ್ತು. ಅದಕ್ಕೆ ಸಂಜೆಗೆ ಪೂಜೆ ಮಾಡ್ಕೊಳ್ಳೋಣ ಅಂತ ಸುಮ್ಮನಾಗಿದ್ದೀನಿ. ಮಧ್ಯಾಹ್ನ ಟೈಮಲ್ಲಿ ಪೂಜೆ ಮಾಡಬಾರ್ದು ಅಂತಾರೆ. ಅದಕ್ಕೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಂಜೆ ಹೂವು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಕೊತೀನಿ. ಫ್ರೆಂಡ್ಸ್, ನಾನು ಇವಾಗ ಟೊಮೊಟೊ ಸಾರು ಮಾಡ್ಕೊತಾ ಇದ್ದೀನಿ. ಸೊಪ್ಪು ಸಾರು ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಆದರೆ ಟೈಮ್ ಆಗೋಯ್ತು. ಅದನ್ನೆಲ್ಲ ಬಿಡ್ಸ್ಕೊಂಡು ಮಾಡೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಟೊಮೊಟೊ ರಸ ಮಾಡಿಕೊಂಡು ರೈಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಟೊಮೊಟೊ ಎಲ್ಲ ಹುರ್ಕೊತಾ ಇದ್ದೀನಿ. ಅದಕ್ಕೆ ಫಸ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಹಾಕ್ಕೊಳ್ಳಿ. ಆಮೇಲೆ ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕಿದು. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಟೊಮಾಟೊ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆಲೆ ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊಬೇಕು. ಅದ್ರ ಪಕ್ಕದಲ್ಲಿ ರೈಸ್ಗೂ ಇಟ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಲೇಟೇ ಆಗೋಯ್ತು. ನಮ್ಮ ಯಜಮಾನ್ರು ಬರೋಷ್ಟೊತ್ತಿಗೆ ಅಡುಗೆ ಮಾಡ್ಕೋಬೇಕು ಅಂದ್ಬಿಟ್ಟು ಪಟ ಅಂತ ಮಾಡ್ಕೊತಾ ಇದ್ದೀನಿ. ಫ್ರೈ ಆದಮೇಲೆ ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್. ಈಗ ಆಫ್ ಮಾಡಿ ತಣ್ಣಗಾಗಕ್ಕೆ ಇಟ್ಟಿದ್ದೀನಿ. ಈ ತಣ್ಣಗಾಗೋ ಅಷ್ಟೊತ್ತಿಗೆ ನಾನು ಕುಡಿಯೋಕ್ಕೆ ನೀರು ಇಟ್ಕೊಬಿಡ್ತೀನಿ. ನೀರು ನಿಲ್ಲಿಸ್ಬಿಡ್ತಾರೆ. ಅದಕ್ಕೆ ಬೇಗ ನೀರು ಇಟ್ಕೊಂಡು ಖಾರ ರುಬ್ಕೊತೀನಿ. ಆಮೇಲೆ ಫ್ರೆಂಡ್ಸ್, ಈಗ ಟೊಮೊಟೊ ಎಲ್ಲ ತಣ್ಣಗಾಗಿದೆ ಫ್ರೈ ಮಾಡಿರೋದು. ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರ್ಬೇಕು. ಫ್ರೆಂಡ್ಸ್ ನೋಡಿ, ಈಗ ಈ ಥರ ರುಬ್ಕೊಂಡಿದ್ದೀನಿ ನುಣ್ಣಗೆ. ಈ ಕಡೆ ಬಾಣಲಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಎಣ್ಣೆ ಕಾದಿದೆ. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಹಾಕ್ಕೊಂಡು ಒಗ್ಗರಣೆಗೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ ರುಬ್ಕೊಂಡಿರೋ ಟೊಮೊಟೊ ಹಾಕ್ಕೊಬೇಕು. ನಿಮಗೆ ಟೊಮೊಟೊ ರಸ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಟೊಮೊಟೊ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಬೋದು.
ಇದನ್ನು ಒಂದು 5 ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ಎಷ್ಟು ಗಟ್ಟಿಯಾಗಿ ಬೇಕೋ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಬೇಕು ಒಂದು 5 ನಿಮಿಷ ಫ್ರೆಂಡ್ಸ್. ಈಗ ಟೊಮೊಟೊ ಸಾಂಬಾರು ರೆಡಿಯಾಗಿದೆ ನೋಡಿ, ಈ ಥರ ಕುದ್ದಿದೆ. ಇದು ರೆಡಿಯಾಗಿದೆ. ರೈಸು ಎಲ್ಲ ಆಗಿದೆ. ಇವಾಗ ನೀರು ತುಂಬಿಸ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ. ಪೂಜೆ ಒಂದು ಮಾಡೋಕ್ಕಾಗಲಿಲ್ಲ, ಸಂಜೆ ಮಾಡ್ಕೊತೀನಿ. ಒಂದು 5 ರಿಂದ 6 ಗಂಟೆ ಅಷ್ಟೊತ್ತಿಗೆ ಮಾಡಿಕೊಂಡ್ರೆ ಆಗುತ್ತೆ. ನನ್ನ ಮಗ ನೋಡಿ ಟಿ ವಿ ನೋಡ್ಕೊಂಡು ಕೂತಿದ್ದಾನೆ. ಹೊಟ್ಟೆ ಹಸಿ ಅಂದ್ಬಿಟ್ಟು ಬ್ರೆಡ್ ಇಸ್ಕೊಂಡು ತಿಂದ. ಬ್ರೆಡ್ ತಂದಿದ್ರು ನಮ್ಮ ಯಜಮಾನ್ರು. ನೆನ್ನೆ ಒಗ್ದಿರೋ ಬಟ್ಟೆ ತಂದು ಹಾಕ್ಕೊಂಡಿದ್ದೀನಿ. ಇದನ್ನು ಆಮೇಲೆ ಮಡ್ಚಿಟ್ಕೊತೀನಿ ಫ್ರೆಂಡ್ಸ್. ನಾಳೆ ದೋಸೆ ಮಾಡೋಣ ಅಂದ್ಬಿಟ್ಟು ಅಕ್ಕಿ ನೆನೆಸ್ತಾ ಇದ್ದೀನಿ. ಈ ಗ್ಲಾಸಲ್ಲಿ 4 ಗ್ಲಾಸ್ ಹಾಕ್ಕೊತೀನಿ. ರೇಷನ್ ಅಕ್ಕಿನೇ ಹಾಕ್ಕೊಳ್ಳೋದು ನಾನು. 4 ಗ್ಲಾಸು ಅಕ್ಕಿ ಹಾಕ್ಕೊಂಡು ಅದಕ್ಕೆ ಉದ್ದಿನಬೇಳೆ 1 ಗ್ಲಾಸ್ ಹಾಕ್ಕೊತೀನಿ. ಗ್ಲಾಸಲ್ಲಿ 1 ಗ್ಲಾಸ್ ಉದ್ದಿನಬೇಳೆ ಹಾಕ್ಕೊಬೇಕು. ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಳಿ. ಒಂದು ಅರ್ಧ ಅಡಿಯಷ್ಟು ಕಡಲೆಬೇಳೆ, 1-2 ಟೇಬಲ್ ಸ್ಪೂನು ಮೆಂತ್ಯ ಕಾಳು. ಇದನ್ನು ಈಗ ಚೆನ್ನಾಗಿ ತೊಳ್ಕೊಬೇಕು. ಚೆನ್ನಾಗಿ 3 ರಿಂದ 4 ಸಲ ತೊಳ್ಕೊಬೇಕು. ತೊಳ್ಕೊಂಡು ಮಧ್ಯಾಹ್ನ ನೆನೆಸ್ಕೊಂಡ್ರೆ ನೈಟು 8 ಗಂಟೆ 9 ಗಂಟೆಗೆ ರುಬ್ಕೊಬೋದು. ಇದಕ್ಕೆ ಒಂದು ಅರ್ಧ ಹಿಡಿಯಷ್ಟು ಅವಲಕ್ಕಿ ನೆನೆಸಿಟ್ಕೊಬೇಕು. ರುಬ್ಕೊಳ್ಳೋ ಟೈಮಲ್ಲಿ ಅಕ್ಕಿ ಜೊತೆಲಿ ಅದನ್ನು ಹಾಕಿ ರುಬ್ಕೊಂಡ್ರೆ ದೋಸೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ 4 ರಿಂದ 5 ಸಲ ಅಕ್ಕಿ ತೊಳೆದಿಟ್ಕೊಬೇಕು. ಸಾಯಂಕಾಲದವರೆಗೂ ಇದು ಚೆನ್ನಾಗಿ ನೆನೆಸ್ಬಿಡ್ತೀನಿ. ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ನಮ್ಮ ಯಜಮಾನ್ರು ಬಂದರು. ಅವ್ರಿಗೆ ಊಟ ಹಾಕ್ಕೊಟ್ಟಿದ್ದೀನಿ. ಮೊಸರು ಬೇಕು ಅಂದರು, ಅದಕ್ಕೆ ತಗೊಂಬರಕ್ಕೆ ಹೋಗಿದ್ದಾರೆ. ಇಲ್ಲೇ ಪಕ್ಕದಲ್ಲೇ ಇದೆ ಅಂಗಡಿ. 4 ಹೆಜ್ಜೆ ಇಟ್ಟರೆ ಅಂಗಡಿ ಫ್ರೆಂಡ್ಸ್. ನಮ್ಮ ಮನೆ ಪಕ್ಕದಲ್ಲೇ ಇದೆ. ತಿಂಡಿ ತೆಗೆಸ್ಕೊಳ್ಳೋಕ್ಕೆ ನಮ್ಮ ಮಗನೂ ಅಂಗಡಿ ಹತ್ರ ನಿಂತ್ಕೊಂಡಿದ್ದಾನೆ ಫ್ರೆಂಡ್ಸ್. ಈಗ ಹೊರಟ್ರು ನಮ್ಮ ಯಜಮಾನ್ರು ಊಟ ಮುಗಿಸ್ಕೊಂಡು ಕೆಲಸಕ್ಕೆ. ನನ್ನ ಮಗನಿಗೆ ಹಾಕ್ಕೊಟ್ಟೆ. ಮೊಸರನ್ನ ಬೇಕು ಅಂತ ಹಾಕ್ಕೊಟ್ಟಿದ್ದೀನಿ. ಅವನೇ ಸ್ಪೂನ್ ಇಸ್ಕೊಂಡು ತಿಂತಾ ಇದ್ದಾನೆ. ನಾನು ಟೊಮೊಟೊ ಸಾರು ರೈಸ್ ಹಾಕ್ಕೊಂಡು ತಿಂತಾಯಿದ್ದೀನಿ. ಸಾಂಬಾರು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಮಕ್ಕಳು ಸ್ಕೂಲಿಂದ ಬಂದು ಫ್ರೆಂಡ್ಸ್, ಈಗ ಊಟ ಹಾಕ್ಕೊಟ್ಟಿದ್ದೀನಿ. ಅಲ್ಲೂ ತಿಂತಾರೆ 1 ಗಂಟೆಗೆ. ಆದರೂ ಮನೆಗೆ ಬಂದಮೇಲೆ ಸ್ವಲ್ಪ ಹಾಕ್ಕೊಡ್ತೀನಿ. ತಿಂದ್ಬಿಟ್ಟು ಆಟ ಆಡ್ಕೊತಾರೆ. ಆಮೇಲೆ ಓದ್ಕೊಳಕ್ಕೆ ಕೂತ್ಕೊತಾರೆ. ನನ್ನ ಮಗ ಮಲಗಿದ್ದಾನೆ. ಮಲಗಿಸ್ತಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಮಲ್ಕೊಂಡ. ನಾನು ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊತೀನಿ. ಕಸ ಎಲ್ಲ ಗುಡಿಸ್ಬಿಟ್ಟು ಕ್ಲೀನ್ ಮಾಡಿಕೊಂಡ್ರೆ ಅಷ್ಟೊತ್ತಿಗೆ ಸಂಜೆ ಆಗುತ್ತೆ. ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ. ಪೂಜೆ ಮಾಡೋಕ್ಕೆ ಇನ್ನೂ ಟೈಮ್ ಇತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಸೊಪ್ಪು ತೊಗೊಂಡಿದ್ದೀನಿ ಬಿಡಿಸ್ಕೊಂಬಿಡೋಣ ಅಂದ್ಬಿಟ್ಟು. ಬೆಳಗ್ಗೆ ಸೊಪ್ಪು ಸಾಂಬಾರು ಮಾಡೋಕ್ಕಾಗಲಿಲ್ಲ, ನೈಟಿಗೆ ಮಾಡ್ಕೊಬೇಕು. ಅದಕ್ಕೆ ಈಗ ಬಿಡಿಸಿ ಎಲ್ಲ ರೆಡಿ ಮಾಡ್ಕೊಂಬಿಟ್ರೆ ನೈಟ್ ಸಾಂಬಾರು ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಫ್ರೆಂಡ್ಸ್. ನನಗೆ ಯಾಕೆ 3 ಮಕ್ಕಳು ಅಂತ ಅನ್ಕೊಂಬೋದು ನೀವು. ನನ್ನ ಚಿಕ್ಕ ಮಗಳು ಹುಟ್ಟಿ 1 ವರ್ಷಕ್ಕೆ ನಮ್ಮ ಮಾವ ತೀರ್ಕೊಂಡಿದ್ರು. ಆಗ ನನಗಿನ್ನೂ ಆಪ್ರೇಷನ್ ಆಗಿರಲಿಲ್ಲ. ಇನ್ನೊಂದು ಮಗು ಆಗಲಿ, ಗಂಡು ಮಗು ಬೇಕು, ನಮ್ಮ ತಂದೆನೇ ಹುಡ್ತಾರೆ ಮತ್ತೆ ಅಂತ ಆಸೆ ಪಟ್ಕೊಂಡಿದ್ರು ನಮ್ಮ ಯಜಮಾನ್ರು. ದೇವ್ರಿಗೆಲ್ಲ ಬೇಡ್ಕೊಂಡಿದ್ವಿ, ಅಂದ್ಕೊಂಡಂಗೆ ಆಯಿತು. 3 ಮಕ್ಕಳು ಪ್ರೆಗ್ನೆಂಟ್ ಇದ್ದಾಗಲೂ ನಾನು ಗಾರ್ಮೆಂಟ್ಸ್ಗೆ ಕೆಲ್ಸಕ್ಕೆ ಹೋಗ್ತಾಯಿದ್ದೆ. ಆದರೆ ಆಮೇಲೆ ಈಗ ನಮ್ಮ ಅತ್ತೆ ದೊಡ್ಡ ಮಗನ ಮನೇಲಿ ಇದ್ದಾರೆ. ಅದರಿಂದ ನನ್ನ ಮಗನ ನೋಡ್ಕೊಳ್ಳೋರಿಲ್ಲ ಅಂದ್ಬಿಟ್ಟು ನಾನು ಮನೇಲೇ ಇದ್ದೀನಿ ಫ್ರೆಂಡ್ಸ್ ಈಗ. ಅದಕ್ಕೆ ಈ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ. ನಮ್ಮ ಯಜಮಾನ್ರಿಗೆ ಯಾವ ಥರನಾದರೂ ನಾನು ಹೆಲ್ಪ್ ಮಾಡಬೇಕು ಅಂದ್ಬಿಟ್ಟು ಆಸೆ ಇಟ್ಕೊಂಡಿದ್ದೆ. ಇದು ನನ್ನ ಮನೇಲಿ ಕೂತ್ಕೊಂಡು ಯಾವ ಕೆಲಸ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಯೂಟ್ಯೂಬ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೀವೆಲ್ಲ ನಮ್ಮ ಚಾನಲ್ ನೋಡಿ ಪ್ರೋತ್ಸಾಹಿಸಬೇಕು ಅಂತ ಇಷ್ಟಪಡ್ತೀನಿ ಫ್ರೆಂಡ್ಸ್. ಸೊಪ್ಪೆಲ್ಲ ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಸಾಂಬಾರು ಆಮೇಲೆ ಮಾಡ್ಕೊತೀನಿ. ಈ ಕಡೆ
ಕುಕ್ಕರಲ್ಲಿ ರೈಸ್ ಇಟ್ಟಿದ್ದೀನಿ. ದೇವ್ರಿಗೆ ಪೂಜೆ ಮಾಡಬೇಕಲ್ಲ ಈಗ. ಒಂದು ಸ್ವಲ್ಪ ಪೊಂಗಲ್ ಮಾಡೋಣ ಅಂದ್ಬಿಟ್ಟು ಬೆಲ್ಲ ಎಲ್ಲ ತರಿಸಿಟ್ಕೊಂಡಿದ್ದೀನಿ. ಅದು ಕುಕ್ಕರ್ ವಿಜಿಲ್ ಇಳಿದ್ಮೇಲೆ ರೆಡಿ ಮಾಡ್ಕೊತೀನಿ. ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನನ್ನ ಮಗನೂ ಎದ್ಬಿಟ್ಟು ಇವಾಗ ಹಾಲು ಕುಡಿತಾ ಇದ್ದಾನೆ. ಅವರಿಬ್ರಿಗೂ ಇವಾಗ ತಲೆ ಬಾಚ್ಕೊಡ್ಬೇಕು. ಅವರಿಬ್ಬರು ಎಣ್ಣೆ ಹಚ್ಕೊತಾ ಇದ್ದಾರೆ. ನೆನ್ನೆ ತಲೆಗೆ ಸ್ನಾನ ಮಾಡಿಸಿದ್ನಲ್ಲ ಫ್ರೆಂಡ್ಸ್, ಇವತ್ತೇನು ಮಾಡಿಸಿಲ್ಲ. ಅದಕ್ಕೆ ಅವರೇ ಎಣ್ಣೆ ಹಚ್ಕೊತಾ ಇದ್ದಾರೆ. ದೊಡ್ಡ ಮಗಳಿದ್ದಾಳಲ್ಲ, ಅವಳು ಹಚ್ತಾ ಇದ್ದಾಳೆ. ಕುಕ್ಕರ್ ವಿಜಿಲ್ ಇಳಿದ್ಮೇಲೆ ನಾನು ಪೊಂಗಲ್ ಮಾಡೋಕ್ಕೆ ರೆಡಿ ಮಾಡ್ಕೊತೀನಿ, ಸ್ವೀಟ್ ಪೊಂಗಲ್ಗೆ. ಫ್ರೆಂಡ್ಸ್, ಈಗ ಪೊಂಗಲ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ ತುಪ್ಪ ಹಾಕಿ ಇಟ್ಕೊಂಡಿದ್ದೀನಿ. ಇದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ದ್ರಾಕ್ಷಿ ಎಲ್ಲ ಫ್ರೈ ಆದಮೇಲೆ ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲನ ಚೆನ್ನಾಗಿ ಕರಗಿಸ್ಕೋಬೇಕು. ದ್ರಾಕ್ಷಿ ಎಲ್ಲ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಪಾತ್ರೆಗೆ ಇವಾಗ ಬೆಲ್ಲ ಚೆನ್ನಾಗಿ ಚೆಚ್ಚಿಟ್ಕೊಂಡಿದ್ದೆ. ಅದನ್ನ ಇವಾಗ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಕರಗಿಸ್ಕೋಬೇಕು. ಫ್ರೆಂಡ್ಸ್, ಈಗ ಬೆಲ್ಲ ಎಲ್ಲ ಕರಗಿದ್ಮೇಲೆ ಅದಕ್ಕೆ ಅನ್ನ ಹಾಕ್ಕೊಂಡಿದ್ದೀನಿ. ಬೇಯಿಸ್ಕೊಂಡಿರೋ ಅನ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಹಾಲು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ ಇದಕ್ಕೆ. ಪೊಂಗಲ್ಗೆ ಒಂದು ಗ್ಲಾಸಷ್ಟು ಹಾಲು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1-2 ನಿಮಿಷ ಕ್ಯಾಪ್ ಮುಚ್ಚಿ ಹಂಗೆ ಇಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಬೆಲ್ಲ ಅನ್ನದ ಜೊತೆ ಚೆನ್ನಾಗಿ ಹೊಂದ್ಕೊಂಡಿದೆ. ಇದಕ್ಕೆ ತುರಿದಿಟ್ಕೊಂಡಿರೋ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ ನಾನು. ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಟ್ಟು 1-2 ನಿಮಿಷ ಬಿಟ್ಟರೆ ಪೊಂಗಲ್ ರೆಡಿ ಆಗುತ್ತೆ ಫ್ರೆಂಡ್ಸ್. ಪೊಂಗಲ್ ಮಾಡಿ ಇಟ್ಬಿಟ್ಟು ನಾನು ಈ ಕಡೆ ಪೂಜೆ ಮಾಡ್ಕೊಳಕ್ಕೆ ಬಂದೆ ಫ್ರೆಂಡ್ಸ್. ಹೂವು ಎಲ್ಲ ಜೋಡಿಸ್ಕೊಂಡು ಬಾಗಿಲೆಲ್ಲ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಪೂಜೆ ಸ್ಟಾರ್ಟ್ ಮಾಡೋದಕ್ಕೇನೆ 6:30 ಆಗೋಯ್ತು. ಶುಕ್ರವಾರ ಮಂಗಳವಾರದತ್ತು ನಿಂಬೆಹಣ್ಣಿಂದ ಪೂಜೆ ಮಾಡಿದ್ದು ಮತ್ತು ಮನೆಗೆ ನೀವಿಡ್ಸಿದ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಮನೆಯಲ್ಲಿರೋ ದೃಷ್ಟಿ ಎಲ್ಲ ಕಳೆಯುತ್ತೆ. ನಾನು ಅದಕ್ಕೇ ಮಂಗಳವಾರ ಶುಕ್ರವಾರ ಮಾತ್ರ ನಿಂಬೆಹಣ್ಣಿಂದ ದೃಷ್ಟಿ ತೆಗಿತಾ ಇರ್ತೀನಿ ಯಾವಾಗ್ಲೂ. ನೀವು ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು ಮನೆಗೆ. ಪೂಜೆ ಮುಗಿಸ್ಕೊಂಡು ಮಕ್ಕಳಿಗೆ ಪೊಂಗಲ್ ಮಾಡಿದ್ನೆಲ್ಲ ಹಾಕ್ಕೊಟ್ಟೆ ಫ್ರೆಂಡ್ಸ್. ಅವ್ರು ತಿಂತಾ ಇದ್ದಾರೆ. ನಾನು ತಿಂದ್ಬಿಟ್ಟು ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ಕೊತೀನಿ. ಪ್ರಸಾದ ತಿಂದು ಇವಾಗ ಸಾಂಬಾರಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಹಿಂದೆನೇ ಸೊಪ್ಪು ಸಾರು ಮಾಡೋಕ್ಕೆ ಕುಕ್ಕರ್ಗೆ ಇಟ್ಕೊಂಡಿದ್ದೀನಿ. ಸೊಪ್ಪು, ಟೊಮೆಟೊ, ಈರುಳ್ಳಿ, ಬೇಳೆ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಹಾಕಿ 3 ವಿಜಿಲ್ ಕೂಗಿಸ್ಕೊತೀನಿ. ಕೂಗಿಸ್ಕೊಂಡು ಆಮೇಲೆ ರುಬ್ಕೊಂಡು ಒಗ್ಗರಣೆ ಹಾಕ್ಕೊತೀನಿ. ದೇವಸ್ಥಾನಕ್ಕೆ ಹೋಗೋಣ ಅಂದರು ನಮ್ಮ ಯಜಮಾನ್ರು. ಅದಕ್ಕೆ ಈಗ ನೀರಿಟ್ಟಿದ್ದೀನಿ. ಇವಾಗ ನಮ್ಮ ಯಜಮಾನ್ರು ಬಂದು ಸ್ನಾನ ಮಾಡ್ಕೊಂಡು ರೆಡಿಯಾದರು. ನಾವು ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಮಕ್ಕಳೆಲ್ಲ ಕರ್ಕೊಂಡು ಹೋಗ್ತಾಯಿದ್ದೀನಿ. ದೇವಸ್ಥಾನಕ್ಕೆ ಬಂದು ಫ್ರೆಂಡ್ಸ್, ದೇವಸ್ಥಾನಕ್ಕೆ ಬಂದು ದೀಪದೆಲ್ಲ ರೆಡಿ ಮಾಡಿರ್ತಾರಲ್ಲ, ತಟ್ಟೆ ತಗೊಂಡು ಹೊರಟ್ವಿ ದೇವಸ್ಥಾನಕ್ಕೆ. ಇದೇ ಎಂಟ್ರೆನ್ಸು. ಜನ ಕಮ್ಮಿ ಇದ್ದಾರೆ. ಸಂಜೆ ಟೈಮ್ ಹೋಗಿದ್ದೀವಲ್ಲ, ಜನ ಕಮ್ಮಿ ಇದ್ದಾರೆ. ಮಧ್ಯಾಹ್ನ ಎಲ್ಲ ಬಂದರೆ ಇಲ್ಲಿ ಫುಲ್ಲು ಜನ ಫ್ರೆಂಡ್ಸು. ಕ್ಯೂ 1 ಅವರ್ 2 ಅವರ್ ಆಗುತ್ತೆ ಕ್ಯೂವಲ್ಲಿ ನಿಂತ್ಕೊಂಡ್ರೆ. ದೀಪ ಎಲ್ಲ ಹಚ್ಕೊಂಡು ಹೊರಟ್ವಿ ಇವಾಗ. ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ದೇವರು, ಶಾಕಂಬರಿ ದೇವಿ ಅಂತ. ದೇವ್ರು ಸರಿಯಾಗಿ ಕಾಣಿಸ್ತಾ ಇಲ್ಲ. ಲೈಟ್ ಸೆಟ್ಟಿಂಗ್ ಜಾಸ್ತಿ ಬಿಟ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಅದಕ್ಕೇ ದೇವ್ರ ಫೋಟೋ ಸರಿಯಾಗಿ ಕಾಣಿಸ್ತಾ ಇಲ್ಲ. ಪೂಜೆ ಎಲ್ಲ ಮುಗಿಸ್ಕೊಂಡು 1 5 ನಿಮಿಷ ಹೊರಟ್ವಿ. ಆಚೆ ಎಲ್ಲ ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡದಾಗಿದೆ ದೇವಸ್ಥಾನ. ಫುಲ್ಲು ದೊಡ್ಡದು. ಡೈಲಿ ಮಧ್ಯಾಹ್ನ ಟೈಮು ಇಲ್ಲಿ ಊಟ ಇರುತ್ತೆ ಇದೇ ಜಾಗದಲ್ಲಿ. ನಾವು ಹೊರಟಿದ್ದು 9 ಗಂಟೆ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಹೊರಟ್ವಿ. ಹಂಗೆ ಪಕ್ಕದಲ್ಲಿ ಮಾರ್ಕೆಟಲ್ಲಿ ತೆಂಗಿನಕಾಯಿ ಎಲ್ಲ ತಗೊಂಡ್ವಿ ಫ್ರೆಂಡ್ಸ್. ತಗೊಂಡು ಮತ್ತೆ ಹೊರಟ್ವಿ ಆಚೆ. ನೋಡಿ ಮಾರ್ಕೆಟಲ್ಲಿ ಹೂವಿನ ಹಾರಗಳು ಫುಲ್ಲು ಸೂಪರಾಗಿ ಕಾಣಿಸ್ತಾ ಇದೆ. ಬರ್ತಾ ದಾರಿಲಿ ಜ್ಯುವೆಲರಿ ಶಾಪಿಗೆ ಕರ್ಕೊಂಡೋದ್ರು ಫ್ರೆಂಡ್ಸ್ ಗಿಫ್ಟ್ ತಗೊಳಕ್ಕೆ. ಏನು ಗಿಫ್ಟು ಅಂತ ಮನೆಗೋದ್ಮೇಲೆ ತೋರಿಸ್ತೀನಿ.
ದೇವಸ್ಥಾನದಿಂದ ಇವಾಗ ಬಂದ್ವಿ ಫ್ರೆಂಡ್ಸ್. ಸೊಪ್ಪು ಬೇಯಿಸಿಟ್ಟಿದ್ನಲ್ಲ ಅದನ್ನು ಸೋರಕ್ಕೆ ಇಟ್ಕೊಂಡಿದ್ದೀನಿ. ನೀರು ಇದನ್ನು ರುಬ್ಕೊಂಡು ಒಗ್ಗರಣೆ ಹಾಕ್ಕೊಬೇಕು. ದೇವಸ್ಥಾನದಿಂದ ಬರ್ತಾ ಇವತ್ತೊಂದು ಗಿಫ್ಟ್ ತಗೊಟ್ರು ಫ್ರೆಂಡ್ಸ್. ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಅದಕ್ಕೆ ನಮ್ಮ ಯಜಮಾನ್ರು ಗಿಫ್ಟ್ ತಗೊಟ್ಟಿದ್ದಾರೆ. ಏನು ಅಂತ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಈಗ ಸಾಂಬಾರಿಗೆಲ್ಲ ಒಗ್ಗರಣೆ ಹಾಕಿ ರೆಡಿ ಮಾಡಿಕೊಂಡೆ. ಸಾಂಬಾರು ರೆಡಿಯಾಗಿದೆ. ಅಕ್ಕಿ ಹಿಟ್ಟು ರುಬ್ಬಿಟ್ಕೊಂಡ್ಬಿಟ್ಟಿದ್ದೀನಿ. ಮುದ್ದೆಗೆ ಇಟ್ಕೊಂಡಿದ್ದೀನಿ. ಮುದ್ದೆ ಬೇಯಿಸೋಕ್ಕೆ ಮುದ್ದೆ ಮಾಡಿಕೊಂಡು ಇವ್ರಿಗೆಲ್ಲ ಊಟಕ್ಕೆ ಹಾಕ್ಕೊಡ್ಬೇಕು. ಮಕ್ಕಳೆಲ್ಲ ರೈಸ್ ಇತ್ತು ತಿನ್ಕೊಂಡ್ರು. ನಮಗೆ ಮುದ್ದೆಗೆ ಇಟ್ಕೊಂಡಿದ್ದೀನಿ. ಅಡುಗೆ ಎಲ್ಲ ಮುಗಿಸ್ಕೊಂಡೆ ಫ್ರೆಂಡ್ಸ್. ಮುಗಿಸ್ಕೊಂಡು ಮುದ್ದೆ ಹಾಕ್ಕೊಟ್ಟಿದ್ದೀನಿ. ಊಟ ಮಾಡ್ತಾಯಿದ್ದಾರೆ. ನಾವೀಗ ಊಟ ಮಾಡ್ಕೊಬೇಕು. ಮಕ್ಕಳೆಲ್ಲ ಕೂತ್ಕೊಂಡು ಗೊಂಬೆ ನೋಡ್ತಾ ಇದ್ದಾರೆ ಫ್ರೆಂಡ್ಸ್. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಮಕ್ಕಳೆಲ್ಲ ಊಟ ಮುಗಿಸ್ಕೊಂಡು ಟಿ ವಿ ನೋಡ್ಕೊಂಡು ಕೂತಿದ್ದಾರೆ. ಏನು ಗಿಫ್ಟ್ ಅಂದರೆ ನೋಡಿ ಫ್ರೆಂಡ್ಸ್, ಇದು ಬೆಳ್ಳಿ ಉಂಗುರ ತಕ್ಕೊಟ್ಟಿದ್ದಾರೆ ಇವತ್ತು. ಫಸ್ಟು ವ್ಯಾಲೆಂಟೈನ್ಸ್ ಡೇಗೆಲ್ಲ ಗಿಫ್ಟ್ ಐಟಮ್ ತಂದುಕೊಡ್ತಿದ್ರು, ಡ್ರೆಸ್ಸು ಅದೆಲ್ಲ ತಂದುಕೊಡ್ತಿದ್ರು. ಈ ಸಲ ಬೆಳ್ಳಿ ರಿಂಗ್ ತಂದುಕೊಟ್ಟಿದ್ದಾರೆ. ನಾನು ಅವ್ರಿಗೆ ರಿಟರ್ನ್ ತಕ್ಕೊಟ್ಟಿದ್ದೀನಿ. ಏನಂದರೆ ಚೈನು ನೋಡಿ, ನಾನು ಬೆಳ್ಳಿ ಚೈನ್ ತಗೊಟ್ಟಿದ್ದೀನಿ. ಅವ್ರ ಹತ್ರ ಚೈನ್ ಇರಲಿಲ್ಲ, ಗೋಲ್ಡ್ ಚೈನ್ ಇಲ್ಲ, ಬ್ಯಾಂಕಲ್ಲಿ ಇಟ್ಬಿಟ್ಟಿದ್ದಾರೆ. ಅದಕ್ಕೆ ಬೆಳ್ಳಿ ಚೈನ್ ತಗೊಟ್ಟಿದ್ದೀನಿ. ಇದೇ ಫ್ರೆಂಡ್ಸ್ ಇವತ್ತು ತಂದ್ಕೊಟ್ಟಿರೋ ಗಿಫ್ಟು ನಮ್ಮ ಹಸ್ಬೆಂಡು. ಇಷ್ಟೇ ಇವತ್ತಿನ ವಿಡಿಯೋ. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.